ವೀಕೆಂಡ್ ಪ್ರತಿದಿನನೂ ಪ್ರಾಬ್ಲಮ್ಮೇ. ನಾವೇ ಮಕ್ಕಳು ಮರಿ ಓಡಾಡೋಕ್ಕೂ ಪ್ರಾಬ್ಲಮ್ಮೇನೆ, ನಾವು ಓಡಾಡೋಕ್ಕೂ ಪ್ರಾಬ್ಲಮ್ಮೇನೆ. ಟೂ ವೀಲರ್ಗಳು ಯಾರು ಓಡಾಡೋಕ್ಕಾಗುತ್ತೆ? ಅದ್ರ ಜೊತೆಗೆ ಈ ರೋಡ್ ನೆಟ್ಟಗೆ ಮಾಡಿದ್ರು ಮೇಯ್ನ್ ಇಲ್ಲಿ ಲಾರೀಸು ಮತ್ತು ಇದೆಲ್ಲ ಬರ್ತಿದೆ, ಅದು ಪ್ರಾಬ್ಲಮ್ ಆಗ್ತಾಯಿದೆ. ಓಕೆನಾ? ಇದು ಹೈವೇ ರೋಡಲ್ಲ, ಇದರೊಳಕ್ಕೆ ಲಾರಿಗಳು ಬರುತ್ತೆ, ಎಲ್ಲ ಮಾಡುತ್ತೆ. ಸಮಸ್ಯೆಗಳು ಎಲ್ಲರಿಗೂ ಇದೆ ನೋಡಿ. ನ್ಯಾಯವಾಗಿ ರೋಡ್ ಮಟ್ಟ ಮಾಡಿಲ್ಲ. ಓಕೆನಾ? ಮೊಂಡ್ ರೋಡು ಮೇಯ್ನಾಗಿ ಕಲ್ಲು ಹಾಕ್ತಾರೆ, ಹಂಗೆ ಬಿಟ್ಬಿಡ್ತಾರೆ, ಯಾವುದು ನೀಟಾಗಿ ಪ್ಲಾಸ್ಟಿಂಗ್ ಮಾಡಿಲ್ಲ. ಅವಲೇ 5 ವರ್ಷ ಆಗ್ತಿದೆ. ಬರೀ ಮಣ್ಣು ರೆಡಿ ಮಾಡೋಕ್ಕೆ 5 ವರ್ಷ ಹಾಕಾಗಿದೆ, ಇನ್ನೂ ರೆಡಿ ಮಾಡಿಲ್ಲ ಅವ್ರುಗಳು. ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ಲು ತೊಗೊತಾ ಇಲ್ಲನ ಅಟ್ಲೀಸ್ಟ್ ಓಕೆ, ಅಲ್ಲಿ ಮುಂದೆ ಡೌನ್ಗೆ ಹೋಗಿ ಇನ್ನೂ ಖರಾಬಾಗಿದೆ. ಎಷ್ಟು ಜನ ಬಿದ್ದಿದ್ದಾರೋ ಲೆಕ್ಕಕ್ಕಿಲ್ಲ. ನಾನೇ 2-3 ಸತಿ ಬಿದ್ದಿದ್ದೀನಿ. ಕಸದ ಗಾಡಿಯವ್ರಿಗೆ ಮೇಯ್ನ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇನ್ನೊಂದೇನು ಗೊತ್ತಾ, ಕಸದ ಗಾಡಿಯವರು ಮೇಯ್ನಾಗಿ ಕಸದ ಗಾಡಿಯವರು ಏನಕ್ಕೆ ಅಲ್ಲಿ ತಗೊಂಬಂದು ಹಾಕ್ತಾರೆ ಅಂದರೆ, ಮನೆ ಹತ್ರಕ್ಕೆ ಬರಲ್ಲ ಕಸದ ಗಾಡಿಯವರು. ಮನೆ ಹತ್ರಕ್ಕೆ ನೀವೇನೋ ದುಡ್ಡು ಕೊಡಲಿಲ್ವಾ, ಕಸ ಎತ್ಕೊಂಡು ಹೋಗಲ್ಲ. ವಾರಕ್ಕೊಂದ್ಸತಿ ಯಾರು ಕೊಡ್ತಾರಮ್ಮ 50-50 ರೂಪಾಯಿ? ಎಲ್ಲಿಂದ ಬರುತ್ತೆ ದುಡ್ಡು? ಕಸ ಎತ್ಕೊಂಡು ಹೋಗೋಕ್ಕೆ ಯಾರು? ಅದಕ್ಕೆ ಕಸ ತಗೊಂಬಂದು ಅಲ್ಲಿ ಹಾಕ್ತಾರೆ. ಕಸದ ಗಾಡಿಯವ್ರಿಗೆ ಯಾಕೆ BBMPಗೆ ನಾವು ಟ್ಯಾಕ್ಸ್ ಕಟ್ಟೋದೇನಕ್ಕೆ? ಜನ ಮಾಡ್ತಾ ಇರೋದು ಕರೆಕ್ಟಾಗೇ ಇದೆ. ಇವ್ರು ಕಸದ ಗಾಡಿ ಅಂತ ಮಾಡಾದ್ಮೇಲೆ ಕಸದ ಗಾಡಿಯವ್ರು ಏನಕ್ಕೆ ದುಡ್ಡು ಇಸ್ಕೊಬೇಕು? ಯಾಕೆ ಗೌರ್ಮೆಂಟಿಂದ ಸಂಬಳ ಬರಲ್ವಾ? ರೋಡ್ ಮಾಡ್ಕೊಂಡು ಕೊಡಿ ಅಂತ ಕೇಳಿದ್ದೀವಲ್ಲ. ನಮ್ಮ ಕಡೆ ರೋಡ್ ಏನಿದೆ ಮಾಡ್ಕೊಂಡು ಕೊಟ್ಟಿದ್ದಾರಮ್ಮ. ಅದು ಆಡಳಿತ ಇಲ್ಲ ಅಂದ್ರೂ ಬಂದು ನಿಂತ್ಕೊಂಡು HN ಗಂಗಾಧರ್ ಅಂತ ಇದ್ದಾರೆ, ಕಾರ್ಪೊರೇಟ್ರು, ಎಕ್ಸ್ ಕಾರ್ಪೊರೇಟ್ರು. ಅವರು ಮಾಡ್ಕೊಂಡು ಕೊಟ್ಟಿದ್ದಾರೆ. ಮನೆಗೂ ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ. ಅದೇ ಈ ರೋಡಲ್ಲಿ ಇರೋವಂಥ ಕಾರ್ಪೊರೇಟ್ರು ನ್ಯಾಯವಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಎಲ್ಲರೂ ದುಡ್ಡುಗೋಸ್ಕರನೇ ಮಾಡ್ತಾಯಿದ್ದಾರೆ. ಅವರು ಪಾರ್ಟ್ ಟೈಮ್ ಜಾಬು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇವಾಗ ನಾವು ಹೆಂಗೆ ಕೆಲ್ಸಕ್ಕೆ ಹೋದರೆ ದುಡ್ಡು ಬರುತ್ತೋ ಹಂಗೆ ಅವರು ರಾಜಕೀಯ ಮಾಡಿದ್ರೆ ದುಡ್ಡು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನೀವು ದುಡ್ಡು ಇಸ್ಕೊಂಡ್ಮೇಲೆ ನೀವು ಆ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಯಾರು ಆ ಪಕ್ಷಕ್ಕೆ ಓಟ್ ಹಾಕಲ್ಲ. ದುಡ್ಡು ಇಸ್ಕೊಂಡಿರೋ ಪಕ್ಷಕ್ಕೆ ಯಾರು ಒಬ್ಬರು ಕೂಡ ಓಟ್ ಹಾಕಲ್ಲ. ದುಡ್ಡು ಇಸ್ಕೊಂಡಿರಲ್ಲ ನೋಡಿ, ಅದೇ ಪಕ್ಷಕ್ಕೆ ಜನ ಓಟ್ ಹಾಕೋದು. ದುಡ್ಡೇ ಹೆಚ್ಚಾಗಿ ವರ್ಕ್ ಆಗ್ತಿದೆ. ನೀವು ದುಡ್ಡು ಕೊಟ್ರೇ ಕೆಲಸ ಮಾಡೋದು. ಒಬ್ಬ ಕಸ ಎತ್ಕೊಂಡು ಹೋಗೋನು ದುಡ್ಡು ಕೊಟ್ರೇ ಕಸ ಎತ್ಕೊಂಡು ಹೋಗ್ತೀನಿ ಅಂತ ಇದ್ದಾನೆ. ಇನ್ನು MLAಗಳು ಕೇಳಬೇಕಾ?